ಹಾಯ್ ನಮಸ್ಕಾರ. ಕನ್ನಡ ಸಿನಿಮಾಗಳಲ್ಲಿ ಹೊಸತನ ಇರಲ್ಲ, ಕತೆ ಇರಲ್ಲ, ಕಂಟೆಂಟ್ ಇರಲ್ಲ ಅನ್ನೋ ದೂರನ್ನ ಸಾಮಾನ್ಯವಾಗಿ ಕೇಳ್ತಾನೆ ಇರ್ತೀವಿ. ಅದ್ರ ಮಧ್ಯೆ ವಿನಯ್ ರಾಜ್ಕುಮಾರ್ ಮಾತ್ರ ಯಾವಾಗ್ಲೂ ಸರ್ಪ್ರೈಸ್ ಮಾಡ್ತಾರೆ ವಿಭಿನ್ನವಾದ ಚಿತ್ರಗಳನ್ನ ಆಯ್ದುಕೊಳ್ಳೋ ಮೂಲಕ. ಅವರಿಗೆ ಸಿನಿಮಾ ಬಗ್ಗೆ ತಾವೇನ್ ಮಾಡ್ಬೇಕು ಅನ್ನೋ ಬಗ್ಗೆ ಅಷ್ಟು ಕ್ಲಾರಿಟಿ ಇರೋ ಕಾರಣಕ್ಕೇನೆ ಅವರು ನನಗೆ ತುಂಬಾ ಇಷ್ಟ ಆಗ್ತಾರೆ. ಪೆಪೆ ಕೂಡ ವಿಭಿನ್ನವಾದ ಮೂವಿ ಹೌದು. ಟ್ರೇಲರ್ ನೋಡಿದ್ಮೇಲೆ ಪೆಪೆ ಬಗ್ಗೆ ನಿರೀಕ್ಷೆ ಬೇರೆ ಲೆವೆಲ್ಗೆ ಇತ್ತು. ಈ OTT ಕಾಲದಲ್ಲಿ ಕನ್ನಡದಲ್ಲೂ ಕೂಡ ಒಂದು ಪಕ್ಕಾ ರಾ ಮೂವಿ ಬರ್ತಾ ಇದೆ ಅಂತ ಅನ್ಸಿತ್ತು. ನಾನು ಫ್ರೈಡೆ ಬೆಳಗಿನ ಶೋವನ್ನೇ ನೋಡಿದೆ. ತುಂಬಾ ಜನ ಇಲ್ಲದೆ ಇದ್ರು ಥಿಯೇಟರ್ ಖಾಲಿನೂ ಇರಲಿಲ್ಲ. ಇದು ಖಂಡಿತವಾಗಿಯೂ ಕೆಟ್ಟ ಚಿತ್ರ ಅಲ್ಲ, ಆದ್ರೆ ಇದು ಎಲ್ಲರಿಗೂ ಅಲ್ಲ ಅನ್ನೋದು ಕೂಡ ನಿಜಾನೇ. ಯಾಕಂದ್ರೆ ನನ್ನ ಜೊತೆ ಥಿಯೇಟರ್ ಇದ್ದ ತುಂಬಾ ಆಡಿಯನ್ಸ್ ನ ರಿಯಾಕ್ಷನ್ ನೋಡಿದಾಗ ಹಾಗನಿಸ್ತು. ಮೂವಿಲಿ ಕಾಮಿಡಿ ಇಲ್ಲ, ಬಟ್ ಮೂವಿ ಉದ್ದಕ್ಕೂ ಅಲ್ಲಿರೋ ಪ್ರೇಕ್ಷಕರೇ ಏನೇನೋ ಡೈಲಾಗ್ ಹೊಡೆದು ಎಲ್ಲರನ್ನು ನಗಿಸ್ತಾ ಇದ್ರು. ಇದೊಂದು ವಿಭಿನ್ನ ಪ್ರಯತ್ನ ಅಂದ ಮಾತ್ರಕ್ಕೆ ಏನೋ ಎಕ್ಸ್ಟ್ರಾರ್ಡಿನರಿ ಆಗಿದೆ, ತುಂಬಾ ಅದ್ಭುತವಾಗಿದೆ ಅಂತಾನೂ ಅಲ್ಲ. ನನಗೆ ಈ ಮೂವಿ ನೋಡುವಾಗ ಮೊದಲಿಗೆ ಅನ್ಸಿದ್ದು ಈ ಮೂವಿಗೆ ಯಾಕೆ ಸರ್ಟಿಫಿಕೇಟ್ ಕೊಟ್ರು ಅಂತ. ಟ್ರೇಲರ್ ಅಲ್ಲಿ ತೋರಿಸಿರೋದನ್ನ ಬಿಟ್ರೆ ಅದಕ್ಕಿಂತ ಹೆಚ್ಚಾಗಿ ಮೂವಿಲಿ ಏನೂ ಇಲ್ಲ. ಎಲ್ಲೋ ಒಂದೆರಡು ಸೀನ್ ಸ್ವಲ್ಪ ಅನ್ಕಂಫರ್ಟ್ ಅನ್ನಿಸಬಹುದೇನೋ. ಈ OTT ಯುಗದಲ್ಲಿ ಇದಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದ್ದೇ ನನಗೊಂದು ದೊಡ್ಡ ಆಶ್ಚರ್ಯ ಅನಿಸ್ತು. ಬಹುಶಃ ಚಿತ್ರತಂಡದವರೇ ಇದನ್ನ ಅದೇ ಬೇಸಲ್ಲೇ ಪ್ರಮೋಷನ್ಗೆ ಬಳಸೋಣ ಅಂತ ಹಾಗೆ ಮಾಡಿದ್ರು ಏನೋ. ಇರ್ಲಿ, ಇದ್ರ ಕತೆ ಬಗ್ಗೆ ನೋಡೋಕ್ಕಿಂತ ಮೊದಲು ಬೇರೆ ಒಂದು ಟೆಕ್ನಿಕಲ್ ಅಂಶಗಳನ್ನ ಒಂದ್ಸಲ ನೋಡೋಣ. ಈ ಚಿತ್ರ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಅಂದ್ರೆ ಇದ್ರ ತಾರಾಗಣ. ತುಂಬಾ ಪಾತ್ರಗಳಿವೆ, ಅದೆಲ್ಲದಕ್ಕೂ ಒಳ್ಳೊಳ್ಳೆ ನಟ ನಟಿಯರೇ ಇದ್ದಾರೆ. ಎಲ್ಲರೂ ಕೂಡ ಅಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಬಳಸಿರೋ ಎಷ್ಟೋ ಎಡಿಟಿಂಗ್ ಟೆಕ್ನಿಕ್ ಗಳು ಕೂಡ ಗಮನ ಸೆಳೆಯುತ್ತೆ. ಎಡಿಟಿಂಗ್ ವಿಭಿನ್ನವಾಗಿದೆ, ಹೊಸತು ಅನ್ಸುತ್ತೆ. ಸೊ ಅದು ಕೂಡ ಈ ಚಿತ್ರದ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೇಕು. ಸಿನಿಮಾಟೋಗ್ರಫಿ ಚೆನ್ನಾಗಿನೇ ಇದೆ, ಬಟ್ ಅಲ್ಲಿ ಅವರು ತೆಗೆದಿರೋ ಲೊಕೇಶನ್ ನಲ್ಲಿ ಬಂದಿರೋ ಬೇರೆ ಎಲ್ಲ ಮೂವಿಗಳಲ್ಲೂ ಆ ಫ್ರೆಶ್ನೆಸ್ ಅದು ಹೇಗೆ ಕಾಣುತ್ತೆ ಅನ್ನೋದು ನಮಗೆ ಗೊತ್ತೇ ಇದೆ. ಸೊ ಇನ್ನು ಕೂಡ ಚೆನ್ನಾಗಿ ಮಾಡಬಹುದಿತ್ತೇನೋ, ಬಟ್ ಇದ್ರಲ್ಲೂ ಏನು ಸಮಸ್ಯೆ ಇಲ್ಲ. ಬಟ್ ಆ ಕಲರ್ ಪ್ಯಾಲೆಟ್ ಅನ್ನ ಆತರ ಯೂಸ್ ಮಾಡಿರೋದಕ್ಕೆ ಸ್ವಲ್ಪ ನಿಮ್ಗೆ ಡಲ್ ಫೀಲ್ ಕೊಟ್ಟರು ಕೊಡಬಹುದು. ಬಟ್ ಸಿನಿಮಾಟೋಗ್ರಫಿ ಚೆನ್ನಾಗಿನೇ ಇದೆ. ಹಾಡುಗಳು ಇಲ್ಲ, ಇರೋ ಒಂದು ಹಾಡು ಕೂಡ ಟೈಟ್ಲ್ ಕಾರ್ಡ್ ಅಲ್ಲೇ ಬರುತ್ತೆ. ಆ ಹಾಡನ್ನ ನಾನು ಮೊದಲೇ ಯೂಟ್ಯೂಬ್ ಅಲ್ಲೇ ಕೇಳಿದ್ದೆ, ತುಂಬಾ ಥ್ರಿಲ್ ಆಗಿದೆ. ಅದು ಜನಪದ ಸಾಂಪ್ರದಾಯಿಕ ಹಾಡು. ಅದು ಅದ್ರ ಹೊರತಾಗಿ ಬ್ಯಾಕ್ ಗ್ರೌಂಡ್ ಸ್ಕೋರು ಚೆನ್ನಾಗಿನೇ ಇದೆ. ಕೆಲವು ಕಡೆ ಓವರ್ಫ್ಲೋ ಆಗ್ತಿದೆ ಅಂತ ಅನ್ಸಿದ್ರು ತುಂಬಾ ಚೆನ್ನಾಗಿನೇ ಇದೆ. ಸೈಲೆನ್ಸ್ ಅನ್ನು ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಆಕ್ಷನ್ ಕೊರಿಯೋಗ್ರಫಿ ತುಂಬಾ ಚೆನ್ನಾಗಿ ಬಂದಿದೆ. ರಿಯಲಿಸ್ಟಿಕ್ ಆಗಿರೋ ಫೈಟ್ ಗಳಿದೆ. ಕೆಲವೊಂದು ಫೈಟ್ ಗಳು ತುಂಬಾ ಲೆಂದಿ ಆಗಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಸ್ಲೋ ಮೋಷನ್ ಗಳನ್ನ ತುಂಬಾ ಬಳಸಿದ್ದಾರೆ. ಈ ಟೆಕ್ನಿಕಲ್ ಅಂಶಗಳೆಲ್ಲ ಅದನ್ನ ನೀವು ಸಪರೇಟ್ ಆಗಿ ನೋಡಿದಾಗ ಚೆನ್ನಾಗಿನೇ ಇದೆ ಅಂತ ಅನ್ಸುತ್ತೆ. ಆದ್ರೆ ಅವೆಲ್ಲವೂ ನಮ್ಗೆ ಒಟ್ಟಾಗಿ ಒಂದು ಅದ್ಭುತ ಅನ್ನೋಂತ ಒಂದು ಫೀಲ್ ಕೊಡೋದು ಆ ಫಿಲ್ಮ್ ಸ್ಟೋರಿ, ಅದನ್ನ ಹೇಳ್ತಾ ಇರೋ ಸ್ಟೈಲು, ಆ ನರೇಷನ್ ಸ್ಟೈಲು ನಮ್ಗೆ ಕನೆಕ್ಟ್ ಆದಾಗ, ನಾವು ಆ ಮೂವಿ ಒಳಗಡೆ ಇನ್ವಾಲ್ವ್ ಆದಾಗ. ಅದೇ ಆಗಿಲ್ಲ ಅಂತ ಅಂದ್ರೆ ತಾಂತ್ರಿಕ ಅಂಶಗಳು ಎಷ್ಟೇ ಚೆನ್ನಾಗಿದ್ರು ಕೂಡ ಸಪ್ಪೆ ಅನ್ಸೋ ಸಾಧ್ಯತೆ ಇರುತ್ತೆ. ಈ ಚಿತ್ರದಲ್ಲಿ ಬಹುಶಃ ಅದೇ ಆಗಿದೆ. ಇದೊಂದು ರಿವೆಂಜ್ ಸ್ಟೋರಿ. ಕುಟುಂಬಗಳ ಮಧ್ಯೆ ಇರೋ ತಲೆತರಾಂತರಗಳ ದ್ವೇಷ, ತಮ್ಮ ಪಾಲಿಗಾಗಿ ಕಾದಾಟ, ಅದರ ಹಿನ್ನೆಲೆ, ಒಂದು ಅಂತರ್ಜಾತೀಯ ಪ್ರೀತಿ, ಮದುವೆ, ಅದರಿಂದ ಏನೇನಾಯ್ತು ಅನ್ನೋದೆಲ್ಲ ಈ ಕಥೆಯ ಮೇನ್ ಅಂಶಗಳು. ಕಥೆಯಲ್ಲಿ ಹೊಸದು ಅನ್ನೋಂಥದ್ದು ಏನು ಇಲ್ಲದೆ ಇದ್ರೂ ಕೂಡ ಕತೆ ಇದೆ, ಕಂಟೆಂಟ್ ಇದೆ ಅನ್ನೋದಂತೂ ನಿಜ. ಅಂಡ್ ಈ ಕಥೆಯಲ್ಲಿ ತುಂಬಾ ಒಂದು ಸ್ಟ್ರಾಂಗ್ ಆಗಿರೋ ಕಾನ್ಫ್ಲಿಕ್ಟ್ ಇದೆ. ಆ ಕಾನ್ಫ್ಲಿಕ್ಟ್ ಅನ್ನ ಎಸ್ಟಾಬ್ಲಿಷ್ ಕೂಡ ಮಾಡಿದ್ದಾರೆ. ಆದ್ರೆ ಅದನ್ನ ಎಲ್ಲರಿಗೂ ಇಷ್ಟ ಆಗೋ ರೀತಿ ಕಟ್ಕೊಟ್ಟಿದಾರ ಅನ್ನೋ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನೇರವಾಗಿ ಉತ್ತರ ಕೊಡೋದು ಕಷ್ಟ. ತುಂಬಾ ಕಮರ್ಷಿಯಲ್ ಆಗಿರೋ ಕಥೆನ ಆರ್ಟ್ ಮೂವಿ ತರ ಹೇಳ್ಬೇಕು ಅನ್ನೋ ನಿರ್ಧಾರದಲ್ಲೇ ನಿರ್ದೇಶಕರು ಸ್ವಲ್ಪ ಎಡವುದ್ರ ಅನ್ನೋ ಅನುಮಾನ ನಿಮಗೂ ಬರಬಹುದು. ಹಾಗಂತ ಅವ್ರಿಗೆ ಇದರಲ್ಲಿರೋ ಕಮರ್ಷಿಯಲ್ ಅಂಶಗಳನ್ನ ಬಿಡೋಕು ಆಗಿಲ್ಲ. ಅಂಡ್ ಅದು ಇಲ್ಲಿ ಸ್ಲೋ ನರೇಷನ್ ಗೆ ಸೆಟ್ ಆಗೋದು ಇಲ್ಲ. ನನಗೆ ಈ ಮೂವಿ ಸ್ಲೋ ಇದೆ ಅನ್ನೋದು ಅಂತ ದೊಡ್ಡ ಸಮಸ್ಯೆ ಆಗಿಲ್ಲ, ಬಟ್ ಎಷ್ಟೋ ಜನರಿಗೆ ಅದು ಸಮಸ್ಯೆ ಅನ್ನಿಸಬಹುದು. ಪೇಷನ್ಸ್ ಟೆಸ್ಟ್ ಮಾಡ್ತಾ ಇದೆ ಅಂತ ಅನ್ಸ್ಬಹುದು. ಅದಕ್ಕೆ ಕಾರಣವಾಗುವ ಮತ್ತೊಂದು ಮುಖ್ಯ ಅಂಶ ಅಂದ್ರೆ ಇದ್ರ ಸ್ಕ್ರೀನ್ ಪ್ಲೇ ಅಲ್ಲಿ ನೋಡೋರನ್ನ ಗೊಂದಲಕ್ಕೆ ತಳ್ಳಬೇಕು ಅಂತ ಉದ್ದೇಶಪೂರ್ವಕವಾಗಿನೇ ಕೆಲವೊಂದಿಷ್ಟು ಆಟ ಆಡಿದ್ದಾರೆ. ಅದು ಈ ಚಿತ್ರದ ಫ್ಲೋ ಅಷ್ಟು ಸ್ಮೂತ್ ಆಗಿ ಹೋಗದೆ ಇರೋ ತರ ಮಾಡುತ್ತೆ. ಅದ್ರ ಫ್ಲೋನ ಕಟ್ ಮಾಡುತ್ತೆ. ಅಂಡ್ ನಾನು ಹೋಗಿ ಥಿಯೇಟರ್ ಅಲ್ಲೇ ನೋಡಿದೆ, ಎಷ್ಟೋ ಜನ ಈ ಮೂವಿ ಏನೋ ಅರ್ಥನೇ ಆಗಿಲ್ಲ ಅನ್ಕೊಂಡು ಹೋದ್ರು. ಆದ್ರೆ ಅರ್ಥ ಆಗದೆ ಇರುವಂತದ್ದು ಏನು ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನನಗಂತೂ ಆತರ ಏನ್ ಅನ್ಸಿಲ್ಲ, ಆತರ ಗೊಂದಲಕ್ಕೆ ಮಾಡುತ್ತೆ ಅಂತ ಅನ್ಸಿಲ್ಲ. ಬಟ್ ಎಷ್ಟೋ ಜನ ಆತರ ಹೇಳ್ಕೊಂಡು ಹೋದ್ರು. ಅಷ್ಟೇ ಅಲ್ಲದೆ ಈ ಚಿತ್ರ ಟೈಮ್ ಲೈನ್ ಗೆ ಸಂಬಂಧಿಸಿದ ಹಾಗೆ ತುಂಬಾ ಸಣ್ಣ ಪುಟ್ಟ ಡೀಟೇಲಿಂಗ್ ಮಿಸ್ ಆಗಿರೋದು ಗೊತ್ತಾಗುತ್ತೆ. ಬಹುಶಃ ಸೆಕೆಂಡ್ ಹಾಫ್ ಅಲ್ಲಿ ಇರಬೇಕು. ನಾನು ಕಾಂಟೆಸ್ ಅಂಬಾಸಿಡರ್ ಕಾರ್ ಮಾತ್ರ ಇತ್ತಲ್ವಾ, ಅಂದ್ರೆ ಯಾವ್ದೋ ಹಳೆ ಕಾಲದ ಕತೆ, ಯಾವ ಕಾಲದ ಕತೆ ಇರ್ಬೋದು, ಯಾವ ಟೈಮ್ ಲೈನ್ ಅಲ್ಲಿ ನಡೆದಿರ್ಬೋದು ಅಂತ ಯೋಚಿಸ್ತಾ ಇದ್ದೆ. ಎಕ್ಸಾಕ್ಟ್ ಆಗಿ ಅದೇ ಟೈಮ್ ಅಲ್ಲಿ ನೆಕ್ಸ್ಟ್ ಫ್ರೇಮ್ ಅಲ್ಲಿ ಇನೋವಾ ಮತ್ತೆ ಯಾವ್ದೋ ಒಂದು ರೀಸೆಂಟ್ ಆಗಿರೋ ಒಂದು ಹೊಸ ತರದ ಕಾರೇ ಬಂದ್ಬಿಡುತ್ತೆ. ನನಗೆ ಆವಾಗ ಅದೇನೋ ಒಂದ್ ಸ್ವಲ್ಪ ಇಲ್ಲೇನೋ ಮಿಸ್ ಆಗಿದೆ, ಇದೇನೋ ಡಿಟೇಲಿಂಗ್ ಏನೋ ಮಿಸ್ ಆಗಿದೆ ಅಂತಾನೆ ಅನಿಸ್ತು ನನಗೆ. ಆ ತರದ ಅಂಶಗಳು ಈ ಫಿಲ್ಮ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬಾನೇ ನಿಮಗೆ ಕಾಣಿಸಬಹುದು. ನಾನು ಯೂಶುವಲಿ ಅಂತ ಅಂಶಗಳನ್ನ ಅಬ್ಸರ್ವ್ ಮಾಡಲ್ಲ, ಬಟ್ ಈ ಫಿಲ್ಮ್ ಅಲ್ಲಿ ಆ ತರದ್ದು ತುಂಬಾ ರಿಪೀಟೆಡ್ ಆಗಿ ನಿಮ್ ಗಮನ ಸೆಳೆಯುವಂತ ಅಂಶಗಳು ನಿಮ್ ಕಣ್ಗೂ ಬಿದ್ರು ಬೀಳ್ಬಹುದು. ಆ ತರ ಸಣ್ಣ ಸಣ್ಣ ಡಿಟೇಲಿಂಗ್ ಮಿಸ್ ಆಗಿರೋದು ತುಂಬಾ ಇದೆ ಈ ಮೂವಿಲಿ. ಅವನ್ನೆಲ್ಲ ನೋಡಿದಾಗ ಡೈರೆಕ್ಟರ್ಗೆ ಏನನ್ನ ಹೇಗ್ ತೋರಿಸಬೇಕು ಅನ್ನೋ ಕ್ಲಾರಿಟಿ ಇರ್ಲಿಲ್ಲ, ಒಂದು ಗೊಂದಲ ಇತ್ತೇನೋ ಅಂತ ಅನ್ಸೋದು ಸಹಜ. ಕೆಲವೊಂದು ವಿಷಯಗಳು ತುಂಬಾ ಲೌಡ್ ಆಗಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದೇ ಕೆಲವೊಂದು ವಿಷಯಗಳು ತುಂಬಾ ಸಿಂಬಾಲಿಕಲ್ ಆಗಿವೆ. ಅದನ್ನೇ ಹೇಳಿದ್ದು, ಇದು ಕಮರ್ಷಿಯಲ್ ಕಥೆನ ಆರ್ಟ್ ಫಿಲ್ಮ್ ತರ ತೋರ್ಸಕ್ ಹೋಗಿ ಆ ಕಡೆ ಅದು ಆಗದೆ ಈ ಕಡೆ ಇದು ಆಗದೆ ನಡುವಿನಲ್ಲಿ ನಿಂತಾಗಿದೆ ಅಂತ. ಬಟ್ ಹಾಗೆ ನೋಡಿದ್ರೆ ಈಗ ಯಾವ್ದು ಆರ್ಟ್ ಫಿಲ್ಮ್
ಫಿಲ್ಮ್ ಯಾವ್ದು ಕಮರ್ಷಿಯಲ್ ಫಿಲ್ಮ್ ಅನ್ನೋದಕ್ಕೆ ಏನು ಡೆಫಿನೇಷನ್ ಏನು ಇಲ್ಲ. ಸೊ ಅದೇನು ಕಂಪ್ಲೇಂಟ್ ಅಂತ ಅಲ್ಲ. ಅಂಡ್ ಈ ಮೂವಿನ ನೋಡುವಾಗ ನಿಮ್ಗೆ ಇದ್ರ ಡೈರೆಕ್ಟರ್ ಮೇಲೆ ಬೇರೆ ಅನೇಕ ಚಿತ್ರಗಳ ಪ್ರಭಾವ ತುಂಬಾನೇ ಗಾಢವಾಗಿ ಆಗಿದೆ ಅಂತ ನಿಮ್ಗೂ ಗೊತ್ತಾಗುತ್ತೆ. ಕೆಲವೊಂದಿಷ್ಟು ಈ ಫಿಲ್ಮ್ ನಡೆಯೋ ಕೆಲವೊಂದಿಷ್ಟು ಜಾಗ, ಫ್ರೇಮ್ಸ್ ಎಲ್ಲ ನೋಡಿದಾಗ ನಿಮ್ಗೆ ಅಂಗಮಲೆ ಡೈರೀಸ್, ಜಲ್ಲಿಕಟ್ಟು, ಆ ತರದ ಮೂವಿಗಳು ತುಂಬಾ ಮೂವಿಗಳು ನೆನಪಾಗಬಹುದು. ಅದೇ ರೀತಿ ಗ್ಯಾಂಗ್ಸ್ ಆಫ್ ವಾಸೇಪುರ್ನ ಸಬ್ ಕಾ ಬದಲಾಲೆಗ ರೇ ತೆರಾ ಫೈಜಲ್ ಅನ್ನೋ ಡೈಲಾಗ್ ಕೂಡ ನೆನಪಾಗುವಂತ ಡಿಟ್ಟೋ ಡೈಲಾಗು ಬರುತ್ತೆ. ಅಂಡ್ ಈ ಫಿಲ್ಮ್ ಅಲ್ಲಿ ಒಂದು ಸೋಷಿಯಲ್ ಮೆಸೇಜ್ ಕೊಡುವಂತ ಒಂದು ಪ್ರಯತ್ನನೂ ಮಾಡಿದ್ದಾರೆ. ಈ ಪೀಳಿಗೆಯವರಿಗೆ ಅದು ಕನೆಕ್ಟ್ ಆದ್ರೂ ಆಗ್ಬಹುದು, ಅದರಲ್ಲಿ ಏನೋ ಹೊಸತನ ಕಾಣಿಸಿದ್ರು ಕಾಣಿಸಬಹುದು. ಮೊದಲೇ ಹೇಳಿದಾಗೆ ಇದು ಕೆಟ್ಟ ಚಿತ್ರ ಅಂತೂ ಅಲ್ಲ, ನಿಧಾನವಾಗಿದ್ರು ಪರವಾಗಿಲ್ಲ. ಒಂದು ವಿಭಿನ್ನವಾದ ಕಣ್ಣಿಗೆ ತಂಪಾಗುವಂತ ಲೊಕೇಶನ್ ನಲ್ಲಿ ನಡೆಯುವಂತ ಅಚ್ಚುಕಟ್ಟಾದ ನಟನೆ ಇರೋ ಹಳೆ ಕಾಲದ ಅವಾರ್ಡ್ ವಿನ್ನಿಂಗ್ ಮೂವಿಗಳನ್ನ ನೆನಪಿಸುವಂತ ಒಂದು ನಾಸ್ಟಾಲಜಿ ಆದ ಅನುಭವ ನಿಮಗೆ ಬೇಕು ಅಂತ ಅಂದ್ರೆ ಖಂಡಿತ ನೀವು ಈ ಫಿಲ್ಮ್ ಅನ್ನ ನೋಡಬಹುದು. ಥ್ಯಾಂಕ್ ಯು.